ಉಚಿತ ಸೌಲಭ್ಯ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಮಹಿಳಾ ಸಾಧಕಿಯರಿಗೆ ಸನ್ಮಾನ ಸಮಾರಂಭವನ್ನು ಮಾರ್ಚ್ 3ರಂದು ಬೆಳಗ್ಗೆ 10:30ಕ್ಕೆ ರಾಮನಾಥಪುರದ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದರು. ಅರ್ಕಲಗೂಡಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2 ವರ್ಷದ ಹಿಂದೆ ಸಮಾನ ಮನಸ್ಕರು ಒಟ್ಟಾಗಿ ಸೇರಿ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಮಾಡಿಕೊಂಡು ಅದರ ಮೂಲಕ ಪರಿಸರ, ಶಿಕ್ಷಣ, ಕ್ರೀಡೆ, ಕಲೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ. ಅಲ್ಲದೆ ವಸತಿ ನಿಲಯ, ಕಾಂಪೌಂಡ್ ಹೊಂದಿರುವ ಶಾಲೆಗಳನ್ನು ಗುರುತಿಸಿ ಪ್ರತಿ ವರ್ಷ ಸಾವಿರಾರು ಗಿಡಗಳನ್ನು ನೆಡುವ ಕಾರ್ಯವನ್ನು ಮಾಡುತ್ತಿದ್ದೇವೆ. ಜೊತೆಗೆ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಬೇಕಾದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಹಾಗೆಯೇ ಮಾರ್ಚ್ 3ರಂದು 18 ವಿವಿಧ ಕ್ಷೇತ್ರಗಳು ಅಂದರೆ ನೃತ್ಯ, ನಾಟಕ, ಪದವೀಧರರು, ಕಲಾ ವಿಭಾಗ, ಕ್ರೀಡೆ, ಉದ್ಯಮ, ಸಹಕಾರ, ವಕೀಲರು, ನಿಲಯ ಪಾಲಕರು, ಸಾಮಾಜಿಕ ಸೇವೆ, ಪ್ರಸೂತಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರನ್ನು ಗುರುತಿಸಿ ಅಭಿನಂದಿಸಲಾಗುವುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮಾದೇಶ್, ಬಸವರಾಜು, ವಕೀಲ ಜನಾರ್ದನ್ ಗುಪ್ತಾ, ಪಾಂಡು, ನಜರುಲ್ಲಾ, ಮೋಹನ, ಸತೀಶ್ ಹಾಜರಿದ್ದರು. ಸಮಿತಿ ವತಿಯಿಂದ ಏನು ವಸತಿ ನಿಲಯಗಳಿದ್ದಾವೆ ಮತ್ತೆ ಕಾಂಪೌಂಡ್ ಇರುವಂತಹ ಶಾಲೆಗಳಿದ್ದಾವೆ, ಅವನ್ನ ಗುರುತಿಸಿ ಸಾವಿರಾರು ಗಿಡ ವರ್ಷ ನೆಡ್ತಾ ಇದ್ದೀವಿ, ನೆಟ್ಕೊಂಡು ಬಂದಿದ್ದೀವಿ. ಗುಂಡಿ ತಗ್ಸಿ ಗೊಬ್ಬರವನ್ನು ಕೊಟ್ಟು ಗಿಡ ನೆಟ್ಟು ಬರುವಂಥದ್ದು, ಮತ್ತೆ ಮಕ್ಕಳುಗಳಿಗೆ ಜವಾಬ್ದಾರಿಯುತ ಪ್ರಜೆಗಳಾಗಿ ಹಿಂಗೆ ಬರಬೇಕು ಅನ್ನೋ, ಮುಂದಕ್ಕೆ ಬರಬೇಕು, ಅವರು ಜವಾಬ್ದಾರಿ ಇರುವಂಥ ಪ್ರಜೆಗಳಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮದೇ ಆದ ರೀತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ನೋಡಿದ್ದೀವಿ, ಅರ್ಕಲಗೂಡಲ್ಲೂ ಕೂಡ ಮಣ್ಣಿನ ಗಣಪತಿ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮಾಡಿದ್ದು, ಕನಕದಾಸೋಹ ಮಾಡಿದ್ರು, ಈಗ ವಿವೇಕಾನಂದ ಜಯಂತಿ ಮಾಡಿದ್ರು. ಏನಂದರೆ ಮಕ್ಕಳುಗಳಿಗೆ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಕ್ಕೆ ಏನೇನು ಬೇಕೋ ಆ ಕಾರ್ಯಕ್ರಮಗಳನ್ನ ಸಮಿತಿ ವತಿಯಿಂದ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈಗ 3ನೇ ತಾರೀಕು ಮಾರ್ಚ್, ಆಕ್ಚುಲಿ ಮಹಿಳಾ ದಿನಾಚರಣೆ ಇರೋದು ಮಾರ್ಚ್ 8ನೇ ತಾರೀಕು. ನಾವೇನಂದ್ರೆ ಆ 8ನೇ ತಾರೀಕು ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ. ನಾವು ಈಗ ಸುಮಾರು 18 ವಿವಿಧ ಕ್ಷೇತ್ರಗಳನ್ನ ಗುರುತಿಸಿ ಅಲ್ಲಿ ವಿದ್ಯುತ್ ಶಾರ್ಟ್